ಗುಡ್ ಮಾರ್ನಿಂಗ್ ಎವ್ರಿ ಒನ್. ಇವತ್ತು ಏನಾಗೈತಿ ಅಂತಂದ್ರೆ ನಾನು ಮಾರ್ನಿಂಗ್ ಎದ್ದು ಕೇಸ್ ಹಾಸ್ಟೆಲಿಂದ ಬಂದಿದ್ದೆ. ಸೊ ಅಲ್ಲಿ ಒಂದು ಫಾರ್ಮ್ ಕೊಡ್ತಾನೆ ಬಂದಿದ್ರೆ ಆ ಫಾರ್ಮ್ ಇಸ್ಕೊಳಕ್ಕೆ ಬಂದೀನಿ. ಅಣ್ಣ ನೋಡಿ ಫೋನ್ ಎತ್ತಾತಿಲ್ಲ. ಹಾಸ್ಟೆಲ್ ಮುಂದೆ ಬಂದು ಕುಂತೀನಿ. ಒಂದು ತಾಸಿನ ಮೇಲೆ ಆತ ಮಿನಿಮಮ್. ಬ್ಯಾಸ್ರ ಸುಸ್ತಾದೈತಿ. ಎಲ್ಲರೂ ಫೋನ್ ಜೊತೆ ನಮ್ಮ ದೋಸ್ತರಿಗೆ ಅವ್ರು ಯಾರು ಬರಲಿಲ್ಲ. ಒಬ್ಬನೋ ಕುಂತೀನಿ. ಗಾಡಿ ತೊಗೊಂಡ್ಬಂದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗೆ ಎಷ್ಟೊತ್ತು ಹೋಗೋದಾಗತ್ತೋ ಗೊತ್ತಿಲ್ಲ, ನೋಡೋಣ. ಆಮೇಲೆ ಇಲ್ಲಿ ಹಾಸ್ಟೆಲಿಗೆ ಫಾರ್ಮ್ ತೊಗೊಂಡಾಗ ನಮ್ಮ ಕಾಲೇಜಿಗೆ ಹೋಗ್ತೀನಿ. ಕಾಲೇಜಿನಾಗ ನಿಮಗೆ ತೋರಿಸ್ತೀನಿ ಕಾಲೇಜ್ ಹೆಂಗೈತಿ ಅಂತ. ಓಕೆ, ಇದು ಫಸ್ಟ್ ಇಯರ್ ಕ್ಲಾಸ್, ನಾವು ಕಲ್ತಂಥ ಕ್ಲಾಸ್. ಇದರೊಳಗೆ ಭಾಳ ಮೆಮ್ರಿ ಅದಾವೆ. ಬೇದಾಡಿದ್ದೈತಿ, ಬೇಯಿಸ್ಕೊಂಡಿದ್ದೈತಿ, ಮೇಡಮರ ಕೈಲಿ ಹೊಗಳಿಸ್ಕೊಂಡಿದ್ದು ಐತಿ, ಮತ್ತು ತೆಗೆಳಿಸ್ಕೊಂಡಿದ್ದು ಐತಿ. ಈತ ಬಾಹುಬಲಿ ಮೂವಿ ಹಾಕ್ಯಾರ. ನೀವು ಖಾಲಿ ಇದ್ರೆ ನೋಡ್ಕೊಂಬಿಡ್ರಿ ಒಂದ್ಸಲ ಬಂದಿಲ್ಲಿ. ಇದು ನೋಡತ್ತಿರಲ್ಲ, ಇದು 56 ನಂಬರು. ಇದೀಗ CT ಸ್ಕ್ಯಾನ್ ಅಂತೇಳಿ ಕರಿತೀವಿ ನಾವು. ಇಲ್ಲಿ ಎಲ್ಲ ಥರದ ಸ್ಕ್ಯಾನ್ಗಳು ಹಾಕ್ಕಾವು. ಇದು ನಮ್ಮ ಕ್ಲಾಸ್ ರೂಮಿನ ಫ್ರಂಟ್ ಐತಿ. ಇದು ನಮ್ಮ ಜಿಲ್ಲಾ ಆಸ್ಪತ್ರೆ ಎಂಟ್ರೆನ್ಸ್. ನೋಡಕ್ಕಂತೂ ಚೆಂದ ಐತಿ. ಒಳಗೆ ನೀವು ಹೋಗಿ ನೋಡ್ಬೇಕು ಹೆಂಗೈತಿ ಅಂತ. ನಾನು ಮುಂದೆ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ನಿಮ್ಗೆ ಹೆಂಗೈತೆ ಅಂತ. ನಾನಿವತ್ತು ಭಾಳ ಬೇಸರ ಆಗೈತಿ. ಯಾಕಂದ್ರೆ ಫೋನ್ ಹಚ್ಚಿರು ಯಾರು ಎತ್ತಾತಿಲ್ಲ, ಮತ್ತು ಗಾಡಿ ತೊಗೊಂಡ್ಬಂದ್ರೂ ವೇಸ್ಟ್ ಆಯ್ತು. ಒಬ್ಬನ ಅಡ್ಡಾಡಕ್ಕೆ ನನಗೆ ಬೇಸರ. ನೋಡ, ಇದು ನಾನು ತಂದಿದ್ದ ಗಾಡಿ. ಇವತ್ತು ಮಾಮಗೆ ಹೇಳಿದ್ದೆ ಎಲ್ಲೂ ಒಯ್ಬೇಡ, ಇದು ನಮ್ದು ಗಾಡಿ. ನಾನು ಹೊಡೆದಾಡೋದಲ್ಲ ಜಾಸ್ತಿ, ನಮ್ಮ ಮಾಮನ ಹೊಡೆದಾಡ್ತಾನೆ. ಸೊ ನಾ ಕಾಲೇಜಿಗೆ ಇವತ್ತು ತಂದಿದ್ದೆ. ಯಾರೂ ಇಲ್ಲ, ಭಾಳ ಬೇಸರ ಆಯ್ತು. ಸೊ ಹಾಗಾಗಿ ಕುಂತು ಸಾಕಾಗಿದ್ದು ನನಗಂತೂ. ಇವತ್ತು ಭಾಳ ಬೇಜಾರಾಗೈತಿ. ಮತ್ತಿದು ನಮ್ಮ ಹಾಸ್ಪಿಟಲ್, ನಮ್ಮದು ಕಾಲೇಜ್, ಎಲ್ಲದಕ್ಕೂ ಮೇನ್ ಡಿಪಾರ್ಟ್ಮೆಂಟ್. ಇದು ಕ್ಯಾಂಟೀನ್. ಇಲ್ಲಿ ನಾವಂತೂ ಒಂದ್ಸಲನೂ ಏನೂ ತಿನ್ನಲಿಲ್ಲ, ಯಾಕಂತ ಚಲೋ ಮಾಡೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ವಿಡಿಯೋನ ಮಾಡ್ಬೇಕು ಅನಿಸ್ಲಿಲ್ಲ ನನಗೆ. ಮಧ್ಯಾಹ್ನ ಕಳಿಸಿ ಅಂತರೂ ವೇಟ್ ಮಾಡಿ ಸಾಕಾಗಿ ಹೋಯ್ತು. ಆಮೇಲೆ ಇವರು ಯಾರು ಬರಲಿಲ್ಲ, ಗೆಳೆಯರೂ. ಸುಮ್ಮನೆ ಒಬ್ಬವನ ಆ ಕಡೆಯಿಂದ ಈ ಕಡೆಯಿಂದ ಅಡ್ಡಾಡಿ ಸುಸ್ತಾಗಿ ಹೋಯ್ತು ನನಗೆ. ಯಾಕೋ ಹೆಂಗೋ ಬಂದಬಿಟ್ಟೀನಿ. ಬರೋ ಕೆಲಸ ಅಟ್ಲೀಸ್ಟ್ ಮಾಡ್ಕೊಂಡು ಹೋದ್ರಾತು ಅಂಥೇಳಿ ಮಾಡಿಕೊಂಡೆ. ಇನ್ನೇನು ಹೇಳ್ಬೇಕಂತಂದ್ರೆ, ಸುಮ್ಮನೆ ಇವ್ರು ಬರ್ತಾರ ಅನ್ನೋ ಕಾರಣಕ್ಕೆ ನನ್ನ ಗಾಡಿ ತಂದಿದ್ದೆ. ಒಂದು ಸ್ವಲ್ಪ ವೀಡಿಯೋ ಮಾಡ್ರಿ ಅಂತೇಳಿ. ಇರಲಿ.